ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಿಸಿದಂತೆ PhD ಎಂಟ್ರೆನ್ಸ್ ಟೆಸ್ಟ್ 2023ಗಾಗಿ ರಿಸರ್ಚ್ ಮೆಥಡಾಲಜಿ ಮೇಲೆ ಕೆಲವು MCQ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋಗೆ ಮೇ 5ಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ PhD ಎಂಟ್ರೆನ್ಸ್ ಟೆಸ್ಟ್ ಇದೆ. ಸೊ ಇದರಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿ ಮೇಲೆ MCQಗಳನ್ನ ಕೇಳಲಾಗಿರುತ್ತೆ ಮತ್ತು ನಿಮ್ಮ ಸಬ್ಜೆಕ್ಟ್ ಮೇಲೆ MCQಗಳನ್ನು ಕೇಳಲಾಗಿರುತ್ತೆ. ಸೊ ಈ ಒಂದು ರಿಸರ್ಚ್ ಮೆಥಡಾಲಜಿ MCQಗಳಿಗಾಗಿ ನಾವು ಇಲ್ಲಿ ರಿಸರ್ಚ್ ಮೆಥಡಾಲಜಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ಕಂಪ್ಲೀಟ್ ವಿಡಿಯೋ ಲೆಕ್ಚರ್ ಸಿಗ್ತವೆ, 10 ಮಾಕ್ ಟೆಸ್ಟ್ಗಳು ಸಿಗ್ತವೆ, 10 ಮಾಕ್ ಟೆಸ್ಟ್ಗಳ ಒಂದು ಸೊಲ್ಯೂಷನ್ PDF ನಿಮಗೆ ಸಿಗುತ್ತೆ. ಸೊ ಇದರ ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಇದರ ಜೊತೆಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ಕಂಪ್ಲೀಟ್ ನೋಟ್ಸ್ ಕೂಡ ನಿಮಗೆ ಸಿಗ್ತಾ ಇದೆ, ಅದು ಕೂಡ ಕೇವಲ 599 ರುಪೀಸ್ನಲ್ಲಿ. ಸೊ ಇದಕ್ಕೆ ನೀವು ಜಾಯ್ನ್ ಆಗಲು ಕೊಟ್ಟಿರುವ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೀವು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಕೂಡ ಮಾಡ್ಬೋದು. ಸೊ ನಾವು ಲೆಟೆಸ್ಟ್ ಮೂವ್ ಟು ದಿ ಕ್ವಶನ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಇನ್ ವಿಚ್ ಸ್ಟಡಿ ದ ರಿಸರ್ಚರ್ ಮೇಕ್ಸ್ ಯೂಸ್ ಆಫ್ ದ ಮೀನಿಂಗ್ಸ್ ಆಫ್ ಬಿಹೇವಿಯರ್, ಲ್ಯಾಂಗ್ವೇಜ್ ಆ್ಯಂಡ್ ಇಂಟರಾಕ್ಷನ್ಸ್ ಆಫ್ ದಿ ಕಲ್ಚರ್ ಶೇರಿಂಗ್ ಗ್ರೂಪ್? ಆಪ್ಷನ್ ಎ ಗ್ರೌಂಡೆಡ್ ಥಿಯರಿ, ಆಪ್ಷನ್ ಬಿ ನ್ಯಾರೇಟಿವ್ ರಿಸರ್ಚ್ ಡಿಸೈನ್, ಆಪ್ಷನ್ ಸಿ ಕೇಸ್ ಸ್ಟಡಿ, ಆಪ್ಷನ್ ಡಿ ಎಥ್ನೋಗ್ರಫಿ ಸ್ಟಡಿ. ಸಂಸ್ಕೃತಿ, ಹಂಚಿಕೆ, ಗುಂಪಿನ ನಡವಳಿಕೆ, ಭಾಷೆ ಮತ್ತು ಪರಸ್ಪರ ಕ್ರಿಯೆಗಳ ಅರ್ಥಗಳನ್ನು ಸಂಶೋಧಕರು ಯಾವ ಅಧ್ಯಯನದಲ್ಲಿ ಬಳಸುತ್ತಾರೆ? ಆಪ್ಷನ್ ಎ ಗ್ರೌಂಡೆಡ್ ಥಿಯರಿ, ಆಪ್ಷನ್ ಬಿ ನಿರೂಪಣಾ ಸಂಶೋಧನಾ ವಿನ್ಯಾಸ, ಆಪ್ಷನ್ ಸಿ ಕೇಸ್ ಸ್ಟಡಿ, ಆಪ್ಷನ್ ಡಿ ಎಥ್ನೋಗ್ರಫಿ ಅಧ್ಯಯನ. Yes, here the right answer for this question is option D is correct, ethnography study. ಸೊ ಇಲ್ಲಿ ಆಪ್ಷನ್ ಡಿ ಎಥ್ನೋಗ್ರಫಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಸೊ ಎಥ್ನೋಗ್ರಫಿ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ಅ ಡಿಸ್ಕ್ರಿಪ್ಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಕಲ್ಚರಲ್ ಆರ್ ಸೋಷಿಯಲ್ ಗ್ರೂಪ್. Here the focus of the study remains on the examining the patterns of behavior of a group, its customs and ways of life. The next question is, which one of the following is not the useful search engines used for research activities? Option A Microsoft Academic, option B Google Scholar, option C Base, ಆಪ್ಷನ್ ಡಿ ಡೆಡ್ ಸ್ಪಿನ್. ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನಾ ಚಟುವಟಿಕೆಗಳಿಗೆ ಬಳಸಲಾಗುವ ಉಪಯುಕ್ತ ಸರ್ಚ್ ಎಂಜಿನ್ ಆಗಿಲ್ಲ? ಆಪ್ಷನ್ ಎ ಮೈಕ್ರೋಸಾಫ್ಟ್ ಅಕಾಡೆಮಿಕ್, ಆಪ್ಷನ್ ಬಿ ಗೂಗಲ್ ಸ್ಕಾಲರ್, ಆಪ್ಷನ್ ಸಿ ಬೇಸ್, ಆಪ್ಷನ್ ಡಿ ಡೆಡ್ ಸ್ಪಿನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಡೆಡ್ ಸ್ಪಿನ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಡೆಡ್ ಸ್ಪಿನ್ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಸೊ ಮೈಕ್ರೋಸಾಫ್ಟ್ ಅಕಾಡೆಮಿಕ್, ಇಟ್ ಈಸ್ ಅ ಪ್ರೀ ಅಕಾಡೆಮಿಕ್ ಸರ್ಚ್ ಎಂಜಿನ್ that provides access to millions of scholarly articles, and Google Scholar, it is also a search engine and it indexes scholarly literature across various disciplines. And when it comes to Base, it is also multidisciplinary search engine for academic open access of web resources, journals, institutional repositories, digital collections, etc. But when it comes to Deadspin, it is a website that primarily covers sports news, commentary and humor. So it is not a search engine for research purpose. The next question is, where is the National Geophysical Research Institute located? National Geophysical Research Institute ಎಲ್ಲಿದೆ? ಆಪ್ಷನ್ ಎ ಜಮ್ಶೇಡ್ಪುರ್, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಜೈಪುರ್. Here the right answer for this question is option B Hyderabad is the right answer. Yes, the National Geophysical Research Institute is located in Hyderabad and it was established in the year of 1961. The next question is, what is the aim of educational research? Option A identifying major problems that need to be solved, option B searching for the new facts and principles underlying the process of education, option C identifying the aims of education, option D identifying the values that need to be inculcated in the pupils. ಶೈಕ್ಷಣಿಕ ಸಂಶೋಧನೆಯ ಉದ್ದೇಶವೇನು? ಆಪ್ಷನ್ ಎ ಪರಿಹರಿಸಬೇಕಾದ ಪ್ರಮುಖ ಸಮಸ್ಯೆಗಳನ್ನು ಗುರುತಿಸುವುದು, ಆಪ್ಷನ್ ಬಿ ಶಿಕ್ಷಣದ ಪ್ರಕ್ರಿಯೆಯ ಆಧಾರವಾಗಿರುವ ಹೊಸ ಸಂಗತಿಗಳು ಮತ್ತು ತತ್ವಗಳನ್ನು ಹುಡುಕುವುದು, ಆಪ್ಷನ್ ಸಿ ಶಿಕ್ಷಣದ ಗುರಿಗಳನ್ನು ಗುರುತಿಸುವುದು, ಆಪ್ಷನ್ ಡಿ ವಿದ್ಯಾರ್ಥಿಗಳಲ್ಲಿ ಅಳವಡಿಸಬೇಕಾದ ಮೌಲ್ಯಗಳನ್ನು ಗುರುತಿಸುವುದು. Yes, here the right answer for this question is option B, related to educational research, searching for the new facts and principles underlying the process of education. ಶೈಕ್ಷಣಿಕ ಸಂಶೋಧನೆ ಉದ್ದೇಶ ಏನು ಅಂತಂದರೆ ಶಿಕ್ಷಣದ ಪ್ರಕ್ರಿಯೆಯ ಆಧಾರವಾಗಿರುವ ಹೊಸ ಸಂಗತಿಗಳು ಮತ್ತು ತತ್ವಗಳನ್ನು ಹುಡುಕುವುದು. Educational research applies the scientific method for the systematic study of educational situations. It seeks to help us solve educational problems and searching for the new facts and principles underlying the process of education. The next question is external validity in research. Option A, the rigor of the study, option B, the accuracy of procedure, option C,
The relation of the research problem with the researcher's personal life. Option D, the extent of generalizability that the results provide. ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಏನನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ ಅಧ್ಯಯನದ ಕಠಿಣತೆ, ಆಪ್ಷನ್ ಬಿ ಕಾರ್ಯವಿಧಾನದ ನಿಖರತೆ, ಆಪ್ಷನ್ ಸಿ ಸಂಶೋಧಕರ ವೈಯಕ್ತಿಕ ಜೀವನದೊಂದಿಗೆ ಸಂಶೋಧನಾ ಸಮಸ್ಯೆಯ ಸಂಬಂಧ, ಆಪ್ಷನ್ ಡಿ ಫಲಿತಾಂಶಗಳು ಒದಗಿಸುವ ಸಾಮಾನ್ಯೀಕರಣ ಪ್ರಭಾವ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ವೆನ್ ಇಟ್ ಕಮ್ಸ್ ಟು ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಇನ್ ರಿಸರ್ಚ್, ಇಟ್ ರೆಫರ್ಸ್ ಟು ದ ಎಕ್ಸ್ಟೆಂಟ್ ಆಫ್ ಜನರಲೈಸಬಿಲಿಟಿ ದಟ್ ದ ರಿಸಲ್ಟ್ಸ್ ಪ್ರೊವೈಡ್. ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಅಂತಂದರೆ ಫಲಿತಾಂಶಗಳು ಒದಗಿಸುವ ಸಾಮಾನ್ಯೀಕರಣದ ಪ್ರಮಾಣವನ್ನು ಸೂಚಿಸುತ್ತದೆ. ಸೊ ಎಕ್ಸ್ಟರ್ನಲ್ ವ್ಯಾಲಿಡಿಟಿ, ಇಟ್ ಮೀನ್ಸ್ ದಟ್ external factors that can affect the study must be controlled. For example, the response of a respondent in social science surveys may be affected by the mere presence of non-participant observer. The next question, in data processing, what does the abbreviation SAP stands for? ಡೇಟಾ ಸಂಸ್ಕರಣೆಯಲ್ಲಿ SAP ಎಂಬ ಸಂಕ್ಷೇಪಣೆಯು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಸಿಸ್ಟಮ್ ಅಪ್ಲಿಕೇಶನ್ಸ್ ಆ್ಯಂಡ್ ಪ್ರಾಡಕ್ಟ್ಸ್, ಆಪ್ಷನ್ ಬಿ ಸೇಲ್ಸ್ ಅಲೋಕೇಶನ್ಸ್ ಆ್ಯಂಡ್ ಪರ್ಚೇಸಸ್, ಆಪ್ಷನ್ ಸಿ ಸಿಸ್ಟಮ್ಸ್ ಆಥರೈಸೇಷನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್, ಆಪ್ಷನ್ ಡಿ ಸಿಸ್ಟಮ್ಸ್ ಅಲ್ಗೋರಿದಮ್ಸ್ ಆ್ಯಂಡ್ ಪ್ರೊಸೆಸಸ್. Yes, here the right answer is option A. SAP stands for systems, applications and products. SAP, it is one of the world's leading producers of software for the management of business data processes. SAP provides future-proof cloud ERP solutions that will power the next generation of business. The next question is, which one of the following research procedures will figure under post-positivistic approach? Option A, normative survey, option B, experimental study, option C, ethnographic study, option D, ex post facto study. ಕೆಳಗಿನ ಯಾವ ಸಂಶೋಧನಾ ಕಾರ್ಯವಿಧಾನಗಳು ಪೋಸ್ಟ್ ಪಾಸಿಟಿವಿಸ್ಟಿಕ್ ವಿಧಾನದ ಅಡಿಯಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ ಪ್ರಮಾಣಕ ಸಮೀಕ್ಷೆ, ಆಪ್ಷನ್ ಬಿ ಪ್ರಾಯೋಗಿಕ ಅಧ್ಯಯನ, ಆಪ್ಷನ್ ಸಿ ಜನಾಂಗೀಯ ಅಧ್ಯಯನ, ಆಪ್ಷನ್ ಡಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಧ್ಯಯನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಎಥ್ನೋಗ್ರಾಫಿಕ್ ಸ್ಟಡಿ. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಎಥ್ನೋಗ್ರಾಫಿಕ್ ಸ್ಟಡಿ ಏನಾಗಿದೆ? ಸರಿಯಾದ ಉತ್ತರ ಆಗಿದೆ. So ethnographic research, the process of studying and describing a culture. It provides an insider's picture of a community under the study. So the researcher can go and live in a specific community where the research is going to conduct and study the culture and their educational practices. The next question is, in which of the following research methods manipulation and control of variables and randomization of sample are two of the basic requirements? Option A, ex post facto research, option B, descriptive research, option C, case study research, option D, experimental research. ಕೆಳಗಿನ ಯಾವ ಸಂಶೋಧನಾ ವಿಧಾನಗಳಲ್ಲಿ ವೇರಿಯೇಬಲ್ಗಳ ಕುಶಲತೆ ಮತ್ತು ನಿಯಂತ್ರಣ ಮತ್ತು ಮಾದರಿಯ ಯಾದೃಚ್ಛೀಕರಣವು ಎರಡು ಮೂಲಭೂತ ಅವಶ್ಯಕತೆಗಳಾಗಿವೆ? ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಕ್ಸ್ಪೀರಿಮೆಂಟಲ್ ರಿಸರ್ಚ್. ಪ್ರಾಯೋಗಿಕ ಸಂಶೋಧನೆ ಏನಾಗಿದೆ ಇಲ್ಲಿ? ಸರಿಯಾದ ಉತ್ತರ ಆಗಿದೆ. So experimental research, it is a systematic and scientific approach to research on establishing causal relationships. It is designed for establishing cause and effect relationships between two or more variables. It investigates a hypothesis through experiments in controlled environment where a variable is manipulated by the researcher and its impact is observed on the dependent variable. The next question is, what is the major attribute of correlation analysis? ಪರಸ್ಪರ ಸಂಬಂಧ ವಿಶ್ಲೇಷಣೆಯ ಪ್ರಮುಖ ಲಕ್ಷಣ ಯಾವುದು? ಆಪ್ಷನ್ ಎ, ಅಸೋಸಿಯೇಷನ್ ಅಮಂಗ್ ವೇರಿಯೇಬಲ್ಸ್, ಆಪ್ಷನ್ ಬಿ, ಡಿಫರೆನ್ಸ್ ಅಮಂಗ್ ವೇರಿಯೇಬಲ್ಸ್, ಆಪ್ಷನ್ ಸಿ, ರಿಗ್ರೆಷನ್ ಅಮಂಗ್ ವೇರಿಯೇಬಲ್ಸ್, ಆಪ್ಷನ್ ಡಿ, ವೇರಿಯೇಷನ್ ಅಮಂಗ್ ವೇರಿಯೇಬಲ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಅಸೋಸಿಯೇಷನ್ ಅಮಂಗ್ ವೇರಿಯೇಬಲ್ಸ್. ಅಸ್ಥಿರಗಳ ನಡುವೆ ಅಸೋಸಿಯೇಷನ್. ಸೊ ಮೇನ್ಲಿ ದ ಕೋರಿಲೇಷನ್ analysis focus on finding the association between one or more quantitative independent variable. The next question is, how is random sampling helpful? Option A, reasonably accurate, option B, an economical method of data collection, option C, free from personal biases, option D, all of the above. ಯಾದೃಚ್ಛಿಕ ಮಾದರಿ ಹೇಗೆ ಸಹಾಯಕವಾಗಿದೆ? ಆಪ್ಷನ್ ಎ, ಸಮಂಜಸವಾಗಿ ನಿಖರ, ಆಪ್ಷನ್ ಬಿ, ಡೇಟಾ ಸಂಗ್ರಹಣೆಯ ಆರ್ಥಿಕ ವಿಧಾನ, ಆಪ್ಷನ್ ಸಿ, ವೈಯಕ್ತಿಕ ಪಕ್ಷಪಾತಗಳಿಂದ ಮುಕ್ತ, ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್. Yes, when it comes to random sampling method, it gives reasonably accurate information, it is economical and also it is free from personal biases. ಸೊ ಯಾದೃಚ್ಛಿಕ ಮಾದರಿ ನಿಖರವಾದ ಉತ್ತರವನ್ನು ನೀಡ್ತಾ ಇದೆ, ಡೇಟಾ ಸಂಗ್ರಹಣೆ ಎಕನಾಮಿಕಲ್ ಆಗಿದೆ, ಪಕ್ಷಪಾತಗಳಿಂದ ಮುಕ್ತವಾಗಿದೆ.
So because in random sampling for each element of the set there exists a possibility to get selected. The next question is which one among the following statements is false in the context of participatory research? Option A, it recognizes knowledge as power. Option B, it is a collective process of inquiry. Option C, it emphasizes the people as experts. Option D, its sole purpose is the production of knowledge. ಭಾಗವಹಿಸುವಿಕೆಯ ಸಂಶೋಧನೆಯ ಸಂದರ್ಭದಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಎ, ಇದು ಜ್ಞಾನವನ್ನು ಶಕ್ತಿಯೆಂದು ಗುರುತಿಸುತ್ತದೆ. ಆಪ್ಷನ್ ಬಿ, ಇದು ವಿಚಾರಣೆಯ ಸಾಮೂಹಿಕ ಪ್ರಕ್ರಿಯೆಯಾಗಿದೆ. ಆಪ್ಷನ್ ಸಿ, ಇದು ಜನರನ್ನು ತಜ್ಞರಂತೆ ಒತ್ತಿ ಹೇಳುತ್ತದೆ. ಆಪ್ಷನ್ ಡಿ, ಜ್ಞಾನದ ಉತ್ಪಾದನೆ ಇದರ ಏಕೈಕ ಉದ್ದೇಶವಾಗಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇಟ್ಸ್ ಸೋಲ್ ಪರ್ಪಸ್ ಇಸ್ ದ ಪ್ರೊಡಕ್ಷನ್ ಆಫ್ ನಾಲೆಜ್. ಜ್ಞಾನದ ಉತ್ಪಾದನೆ ಇದರ ಏಕೈಕ ಉದ್ದೇಶವಾಗಿದೆ. ಇದು ಪಾರ್ಟಿಸಿಪೇಟರಿ ರಿಸರ್ಚ್ಗೆ ಸಂಬಂಧಿಸಿದಂತೆ ತಪ್ಪಾಗಿದೆ. So participatory action research, it is a kind of research that stresses participation and action. The next question is what does the longitudinal research approach actually deal with? Option A, long term research. Option B, short term research. Option C, horizontal research. Option D, none of the above. ಎಸ್, ಲಾಂಜಿಟ್ಯೂಡ್ನಲ್ ಸಂಶೋಧನಾ ವಿಧಾನ ನಿಜವಾಗಿ ಏನನ್ನು ವ್ಯವಹರಿಸ್ತಾ ಇದೆ? ಆಪ್ಷನ್ ಎ, ದೀರ್ಘಾವಧಿಯ ಸಂಶೋಧನೆ. ಆಪ್ಷನ್ ಬಿ, ಅಲ್ಪಾವಧಿಯ ಸಂಶೋಧನೆ. ಆಪ್ಷನ್ ಸಿ, ಸಮತಲ ಸಂಶೋಧನೆ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಲಾಂಗ್ ಟರ್ಮ್ ರಿಸರ್ಚ್, ದೀರ್ಘಾವಧಿಯ ಸಂಶೋಧನೆ. In general, the longitudinal approach is long-term research in which the researchers keep on examining similar individuals to detect if any change has occurred over a while. The next question is evaluation research is concerned with option A, how well are we doing? Option B, why are we doing? Option C, what are we doing? Option D, none of the above. ಮೌಲ್ಯಮಾಪನ ಸಂಶೋಧನೆಯು ಡ್ಯಾಶ್ಗೆ ಸಂಬಂಧಿಸಿದೆ. ಆಪ್ಷನ್ ಎ, ನಾವು ಎಷ್ಟು ಚೆನ್ನಾಗಿ ಮಾಡುತ್ತಿದ್ದೇವೆ. ಆಪ್ಷನ್ ಬಿ, ನಾವು ಏಕೆ ಮಾಡುತ್ತಿದ್ದೇವೆ. ಆಪ್ಷನ್ ಸಿ, ನಾವು ಏನು ಮಾಡುತ್ತಿದ್ದೇವೆ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಹೌ ವೆಲ್ ಆರ್ ವಿ ಡೂಯಿಂಗ್, ನಾವು ಎಷ್ಟು ಚೆನ್ನಾಗಿ ಮಾಡುತ್ತಿದ್ದೇವೆ. ಎಸ್, ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ದ ಪ್ರೋಸೆಸ್, ದ ಇವ್ಯಾಲ್ಯೂಯೇಷನ್ ರಿಸರ್ಚ್ ಇಸ್ ಗೋಯಿಂಗ್ ಟು ಮೆಜರ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ದ ಪ್ರೋಸೆಸ್. ಫಾರ್ ಎಕ್ಸಾಂಪಲ್, ಇಫ್ ದ ಆಬ್ಜೆಕ್ಟಿವ್ಸ್ ಆರ್ ಮೆಟ್ ಆರ್ ನೋ. The next question, what is the main aim of interdisciplinary research? Option A, to oversimplify the problem of research. Option B, to bring out the holistic approach to research. Option C, to create a new trend in research methodology. Option D, to reduce the emphasis on a single subject in the research domain. ಅಂತರ್ಶಿಸ್ತೀಯ ಸಂಶೋಧನೆಯ ಮುಖ್ಯ ಗುರಿ ಏನು? ಆಪ್ಷನ್ ಎ, ಸಂಶೋಧನೆಯ ಸಮಸ್ಯೆಯನ್ನು ಹೆಚ್ಚು ಸರಳಗೊಳಿಸುವುದು. ಆಪ್ಷನ್ ಬಿ, ಸಂಶೋಧನೆಗೆ ಸಮಗ್ರ ವಿಧಾನವನ್ನು ಹೊರತರುವುದು. ಆಪ್ಷನ್ ಸಿ, ಸಂಶೋಧನಾ ಮಾದರಿ ವಿಧಾನದಲ್ಲಿ ಹೊಸ ಪ್ರವೃತ್ತಿಯನ್ನು ಸೃಷ್ಟಿಸುವುದು. ಆಪ್ಷನ್ ಡಿ, ಸಂಶೋಧನಾ ಕ್ಷೇತ್ರದಲ್ಲಿ ಒಂದೇ ವಿಷಯಕ್ಕೆ ಒತ್ತು ನೀಡುವುದನ್ನು ಕಡಿಮೆ ಮಾಡುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. The main aim of interdisciplinary research is to bring out the holistic approach to research. ಅಂತರ್ಶಿಸ್ತೀಯ ಸಂಶೋಧನೆಯ ಮುಖ್ಯ ಗುರಿ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ಹೊರತರುವುದು. So particularly in interdisciplinary research, it combines two or more hypothetical disciplines into one activity. The next question is the main aim of the scientific method in the research field is. Option A, improve data interpretation. Option B, confirm triangulation. Option C, introduce new variables. Option D, eliminate spurious relations. ಸಂಶೋಧನಾ ಕ್ಷೇತ್ರದಲ್ಲಿ ವೈಜ್ಞಾನಿಕ ವಿಧಾನದ ಮುಖ್ಯ ಗುರಿ. ಆಪ್ಷನ್ ಎ, ಡೇಟಾ ವ್ಯಾಖ್ಯಾನವನ್ನು ಸುಧಾರಿಸುವುದು. ಆಪ್ಷನ್ ಬಿ, ತ್ರಿಕೋನವನ್ನು ದೃಢೀಕರಿಸುವುದು. ಆಪ್ಷನ್ ಸಿ, ಹೊಸ ಅಸ್ಥಿರಗಳನ್ನು ಪರಿಚಯಿಸುವುದು. ಆಪ್ಷನ್ ಡಿ, ನಕಲಿ ಸಂಬಂಧಗಳನ್ನು ತೊಡೆದುಹಾಕುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. The main aim of scientific method in research is eliminate spurious relations. ಸಂಶೋಧನಾ ಕ್ಷೇತ್ರದಲ್ಲಿ ವೈಜ್ಞಾನಿಕ ವಿಧಾನದ ಮುಖ್ಯ ಗುರಿ ನಕಲಿ ಸಂಬಂಧಗಳನ್ನು ತೆಗೆದುಹಾಕುವುದು. Scientific research aims to build knowledge by hypothesizing new theories and discovering laws. The next question is the conclusions or findings of which type of research cannot be generalized to other situations. Option A, causal comparative research. Option B, historical research. Option C, descriptive research. Option D, experimental research. ಯಾವ ರೀತಿಯ ಸಂಶೋಧನೆಯ ತೀರ್ಮಾನಗಳು ಅಥವಾ ಆವಿಷ್ಕಾರಗಳನ್ನು ಇತರ ಸಂದರ್ಭಗಳಲ್ಲಿ ಸಾಮಾನ್ಯೀಕರಿಸಲಾಗುವುದಿಲ್ಲ? ಆಪ್ಷನ್ ಎ, ಕ್ಯಾಜುವಲ್ ತುಲನಾತ್ಮಕ ಸಂಶೋಧನೆ. ಆಪ್ಷನ್ ಬಿ, ಐತಿಹಾಸಿಕ ಸಂಶೋಧನೆ. ಆಪ್ಷನ್ ಸಿ, ವಿವರಣಾತ್ಮಕ ಸಂಶೋಧನೆ. ಆಪ್ಷನ್ ಡಿ, ಪ್ರಾಯೋಗಿಕ ಸಂಶೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಐತಿಹಾಸಿಕ ಸಂಶೋಧನೆ, ಹಿಸ್ಟಾರಿಕಲ್ ರಿಸರ್ಚ್. ಎಸ್, in historical research cannot generalize the
Yes, one cannot generalize historical research. The next question is authenticity of a research finding is its option A validity, option B objectivity, option C originality, option D all of the above. ಸಂಶೋಧನೆಯ ದೃಢೀಕರಣವು ಆಪ್ಷನ್ ಇ ಸಿಂಧುತ್ವ, ಆಪ್ಷನ್ ಬಿ ವಸ್ತುನಿಷ್ಠತೆ, ಆಪ್ಷನ್ ಸಿ ಸ್ವಂತಿಕೆ, ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ದಿಸ್ ಕ್ವಶನ್ ಈಸ್ ಫಾರ್ ಯು. ಯು ಹ್ಯಾವ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. Okay friends, this is about our today's session. If you are preparing for Karnataka University Dharwad PhD Entrance Test 2023, Global Online Kannada is providing a course here. Here you will get complete video lectures on research methodology, 10 mock tests with solution PDF, practice MCQ set, notes on research methodology, only at rupees 599. If you want to join, you can contact these numbers. You can just send a WhatsApp message to this number. Yes friends, I wish all the best to all. Thank you.